Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 8ನೆಯ ಪ್ರಶ್ನೆಯನ್ನ ಗಮನಿಸಿ. 8/5 ನ ಗುಣಾಕಾರದ ವಿಲೋಮಾಂಶವು. ಆಯ್ಕೆಯನ್ನ ಗಮನಿಸಿ. ಎ 8/5, ಬಿ 5/8, ಸಿ -8/5, ಡಿ -5/8. ಇಲ್ಲಿ ಒಂದು ಸಂಖ್ಯೆಯ ಗುಣಾಕಾರದ ವಿಲೋಮಾಂಶವು ಅಥವಾ ವ್ಯತ್ಕ್ರಮ ಆ ಸಂಖ್ಯೆಯೊಂದಿಗೆ ಗುಣಿಸಿದಾಗ ಅಂದ್ರೆ ಫಲಿತಾಂಶ ಏನಾಗಿರ್ಬೇಕು, 1 ನೀಡ್ತಾ ಇರಬೇಕು. ಓಕೆ, ಸೊ ಇಲ್ಲಿ ಎ ಒಂದು ಸಂಖ್ಯೆ, ಅದರ ವಿಲೋಮ ಅಂದ್ರೆ ಏನಾಯ್ತು ಹೇಳಿ, ಅಂಶವನ್ನ ಛೇದವನ್ನ ಪರಸ್ಪರ ಬದಲಾಯಿಸೋದು. ಓಕೆ, ಸೊ ಇಲ್ಲಿ a/1, ಸೊ ಇದನ್ನ ಪರಸ್ಪರ ಬದಲಾಯಿಸಿದ್ರೆ 1/a ಆಗುತ್ತೆ. ಸೊ ಇವುಗಳ ಗುಣಲಬ್ಧ ಏನಾಗಿರ್ಬೇಕು ಮಕ್ಕಳೇ, 1 ಬರ್ತಾ ಇರ್ಬೇಕು. ಅದು ಏನಾಗುತ್ತೆ, ಗುಣಾಕಾರದ ವಿಲೋಮಾಂಶ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ 8/5 ಇದರ ಗುಣಾಕಾರದ ವಿಲೋಮಾಂಶವನ್ನ ಕಂಡುಹಿಡಿಯಲಿಕ್ಕೆ ನಾವು ಇದರ ಅಂಶ ಮತ್ತು ಛೇದವನ್ನ ಪರಸ್ಪರ ಬದಲಾಯಿಸಬೇಕು. ಸೊ 8/5 ಇಂಟು 5/8 ಪರಸ್ಪರ ಅಂಶ ಮತ್ತು ಛೇದವನ್ನ ಬದಲಾಯಿಸ್ತೇವೆ. ಸೊ ಆಗ ಇವುಗಳ ಗುಣಲಬ್ಧ ಏನಾಗುತ್ತೆ, 1 ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ 8/5ರ ಗುಣಾಕಾರದ ವಿಲೋಮಾಂಶವು ಏನಾಗುತ್ತೆ, 5/8. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾಗಿರುವಂತಹ ಆಯ್ಕೆ ಆಗಿದೆ. ಥ್ಯಾಂಕ್ ಯು.